ಅನ್ವರಿಕ ವನಕಂ ಮೇನಂ ಆಕ್ಟೇನ್ ಆಟೋಮೋಟಿವ್ ವೆರಿಕಲ್ ಒನಗೆ ವೆರಿಕಿನಿ ಇನ್ನಕ್ಕೆ ನಾ ಕೊಡೈಕೆನೆಲೆ ಇರುವೆ. ಹೆಂಗಿತ್ತು ನನ್ನ ತಮಿಳ್ ಸ್ವಲ್ಪ ಸ್ವಲ್ಪ ವರ್ಸ್ಟ್ ಆಗಿರುತ್ತೆ. ಏನೋ ಒಂದು ಯೂಸಿಂಗ್ ಗೂಗಲ್ ಟ್ರಾನ್ಸ್ಲೇಟರ್ ಐ ಟ್ರೈಡ್ ಮೈ ಬೆಸ್ಟ್ ಸ್ವಲ್ಪ ಮಾತಾಡೋಕ್ಕೆ. ಸೊ ಟುಡೇ ಐ ಆಮ್ ಹಿಯರ್ ಎಟ್ ಕೊಡೈಕೆನಾಲ್. ಇದೇ ಬಂದು ನಮ್ಮ ಒಂದು ಹೋಮ್ ಸ್ಟೇ ಆಗಿತ್ತು. ಈಗ ನೋಡ್ದೆ ತುಂಬ ಮೆಸ್ಅಪ್ ಮಾಡ್ಬಿಟ್ಟಿದ್ದೀವಿ. ಆ್ಯಸ್ ಯು ನೋ ವಿ ಆರ್ ಟ್ರಾವೆಲಿಂಗ್ ವಿತ್ ದ ಫ್ಯಾಮಿಲಿ, ಕಿಡ್ಸ್ ಆರ್ ಆಲ್ಸೋ ದೇರ್, ಸೊ ಮೆಸ್ಅಪ್. ಸೊ ದ ವೆದರ್ ಹಿಯರ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಆಲ್ಮೋಸ್ಟ್ ಅರೌಂಡ್ 18 degrees ಏನೋ ಇದೆ ಟೆಂಪ್ರೇಚರ್. ಆ್ಯಂಡ್ ಯು ಕ್ಯಾನ್ ಸಿ ಮಾರ್ನಿಂಗ್ ಹೊತ್ತು ಇಲ್ಲಿ ವ್ಯೂ ಸೂಪರ್ಬ್. ನೌ ದ ಟೈಮ್ ಈಸ್ ಅರೌಂಡ್ 12 o'clock in the afternoon, but still the weather feels like 6 a.m. in our ಮೈಸೂರಲ್ಲಿ ಹೇಗೆ ಫೀಲ್ ಆಗುತ್ತೆ 6 a.m. ಗೆ, ಹಾಗೆ ಇಲ್ಲಿ ಫೀಲ್ ಆಗ್ತಿದೆ 12 p.m. ಗೆ. ಸೊ you can see the mist over there. Everything is so beautiful and it is so cool over here. Simply I'm just sitting over here relaxing for a bit. And ತಮಿಳ್ ತಪ್ಪಾಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಜಸ್ಟ್ ಫಾರ್ ಅ ಚೇಂಜ್ ಅನ್ನೋದನ್ನ. ಎಲ್ಲ ಥರನೂ ಕಲಿಬೇಕು ಅನ್ನೋ ಒಂದು ಸ್ಮಾಲ್ ಚೇಂಜ್ಗೆ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಇಂಟ್ರೋ ವಿತ್ ತಮಿಳ್. ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ಪ್ಲ್ಯಾನ್ ಬಂದು ವಿ ಆರ್ ಗೋಯಿಂಗ್ ಟು ದಿ ಗುಣ ಕೇಫ್. ಕೊಡೈಕೆನಾಲ್ನ ಲಿಟಲ್ ಬಿಟ್ ಎಕ್ಸ್ಪ್ಲೋರ್ ಮಾಡೋಣ. ಮೇ ಬಿ ಲೇಟರ್ ದಟ್ ವಿಲ್ ಹೆಡ್ ಟು ಕನ್ಯಾಕುಮಾರಿ. ಸೊ ಲೆಟ್ಸ್ ಗೋ. ದಿ ಹೋಟೆಲ್ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದೇ ಒಂದು ಇದರ ರೂಮ್ ಆಗಿತ್ತು. ಸೊ 2+1 ಬೆಡ್ಡು, ಫುಲ್ ವುಡನ್. ಸೊ ಇಲ್ಲೇ ಡೈರೆಕ್ಟ್ ಬಾಲ್ಕನಿ, ಗ್ರೇಟ್ ವ್ಯೂ, ಜೊತೆಗೆ ವಾಶ್ರೂಮ್ ಆಲ್ಸೋ ಪ್ರಿಟಿ ಡೀಸೆಂಟ್. ಆ್ಯಂಡ್ ಒಂದು ಟಿ ವಿ ಕೊಟ್ಟಿದ್ದಾರೆ, ಒಂದು ಮಿರರ್. ಸೊ ಟು ಟಾಕ್ ಅಬೌಟ್ ದಿ ಸರ್ವಿಸ್ ಆಫ್ ದಿ ಹೋಟೆಲ್, ಇಟ್ಸ್ ಟಾಪ್ ನಾಚ್. ಒಂದು ಪರ್ ರೂಮ್ಗೆ ಒಂದು 5,500 6,000 rupees ಆಗುತ್ತೆ ಆಫ್ ಸೀಸನಲ್ಲಿ. ಇಟ್ಸ್ ಬೆಟರ್ ಆಫ್ ಸೀಸನಲ್ಲೇ ಬರೋದು. ಯಾಕೆ ಅಂದರೆ ತುಂಬ ಕ್ರೌಡ್ ಇರುತ್ತೆ ಸೀಸನ್ ಟೈಮಲ್ಲಿ ಬಂದರೆ. ಆ್ಯಂಡ್ ಪ್ರೈಸಸ್ ಆಲ್ಸೋ ಸೂಪರ್ಬ್, ಎಕ್ಸ್ಟ್ರೀಮ್ಲಿ ಹೈಯಲ್ಲಿರುತ್ತೆ. ಸೊ ಇಟ್ಸ್ ಬೆಟರ್ ಆಫ್ ಸೀಸನಲ್ಲಿ ಈ ಥರ ಬನ್ನಿ, ಮೇಲ್ ಬನ್ನಿ. ಸೊ ಇಟ್ ವಿಲ್ ಬಿ ವೆರಿ ಗ್ರೇಟ್. ಸೊ ದಿಸ್ ವಾಸ್ ದಿ ರೂಮ್ ಅಪ್ಡೇಟ್. ಬ್ರೇಕ್ಫಾಸ್ಟ್ ಆಲ್ಸೋ ವಾಸ್ ಗುಡ್. ಪೂರಿ ನಾರ್ಮಲ್ ಆ ಥರ ಇಡ್ಲಿ ದೋಸೆ ಸಿಗುತ್ತೆ. ದಟ್ಸ್ ಇಟ್. ವೆರಿ ಗುಡ್ ಆಂಬಿಯನ್ಸ್, ಸೂಪರ್ಬ್ ಹೋಟೆಲ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ಬನ್ನಿ ಈಗ ಆಚೆ ತೋರಿಸ್ಕೊಡ್ತೀನಿ ಹೇಗಿತ್ತು ಅಂತ. ಸೊ ಇಷ್ಟು ಇನ್ನೊಂದು ಕ್ರೇಜ್ ಇದೆ ಏನಂದರೆ, ಕಾರ್ ಅಲ್ಲಿದೆ, ಬಟ್ ದ ರೋಡ್ ಇಸ್ ಫ್ರಮ್ ದೇರ್. ಹಾಗೆ ಹಿಡ್ಸ್ಕೊಂಡು ಬರಬೇಕಿತ್ತು. ಇಟ್ಸ್ ವೆರಿ ಕ್ರೇಜಿ. ಈಗ ಹೋಗ್ತಾನೆ ತೋರಿಸ್ಕೊಡ್ತೀನಿ ಹೇಗೆ ಹಚ್ಚೋದು ಅಂದ್ಬಿಟ್ಟು, ಹೇಗಿದೆ ರೋಡ್ ಅಂದ್ಬಿಟ್ಟು. ದಿಸ್ ಗಿವ್ಸ್ ಎ ಗ್ರೇಟ್ ಆಂಬಿಯನ್ಸ್ ಅಟ್ ನೈಟ್. ನೈಟ್ದೊಂದು ಕ್ಲಿಪ್ ಹಾಕ್ತೀನಿ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹೌ ಸ್ಟೀಪ್ ಇಟ್ ಈಸ್. ಫೆರಿ ಫಾಲ್ಸ್ ಅಂತ ಕೊಡೈಕೆನಾಲ್. ಇಲ್ಲೇ ನಮ್ಮ ಹೋಟ್ಲಿಂದ ಒಂದು 3-4 kilometers ಇತ್ತು. ಬಂದು ನೋಡ್ತೀವಿ ಎಷ್ಟು ನೀರಿದೆ ಅಂದರೆ ಅದ್ರ ಪಕ್ಕ ಹೋಗೋಕ್ಕೂ ಭಯ ಆಗ್ತಿದೆ, ಅಷ್ಟು ದೊಡ್ಡ ಫಾಲ್ಸ್ ಇದೆ. ಫಾರ್ ದಿ ಫಸ್ಟ್ ಟೈಮ್ ಟು ಇಂಟ್ರೊಡ್ಯೂಸ್ ನಮ್ಮ ಬ್ರದರ್ ವೆಂಟೋ. ಯಾರು ಓಡಿಸ್ತಾರೆ? ಇವರೇ ಓಡಿಸೋದು ಆಲ್ ಟೈಮ್. ಹಾಯ್ ಏನೋ ಹಾಯ್. ಸೊ ಆಲ್ ಟೈಮ್ ಏನಂತ್ಯಾ? ಇಷ್ಟು ನೀರು ನಿನ್ನ ನೋಡ್ಬಿಟ್ಟು ತಡೆಯಕ್ ಆಗ್ತಾ ಇಲ್ಲ. ಹತ್ರ ಹೋಗಕ್ ಭಯ ಆಗ್ತಿಲ್ವಾ? ತುಂಬಾ ನೀರಿದೆ, ನೀವು ನೋಡ್ಬೇಕಾ? ನೋಡಿ ಎಷ್ಟು ನೀರಿದೆ ಅಂದ್ರೆ. ಎಷ್ಟು ನೀರಿದೆ? ಫುಲ್ ಇದೆ. ಬಟ್ ಇದಿದ್ರೆ ಸೂಪರ್. ನೀರ್ ಬರ್ತಿದ್ರೆ ಸಖತ್ತಾಗಿರೋದು ವ್ಯೂ. ಸೊ ನೋಡ್ತಿರ್ಬೋದು, ಒಂದು ಸರ್ಕಲ್ ತರ ಮಾಡಿದ್ದಾರೆ. ಫೆರಿ ಫಾಲ್ಸ್. ಯಾಕೆ ಈ ಕಡೆ ಟ್ರಾಫಿಕ್ ಇಲ್ಲ? ನಾವು ಗುಣ ಕೇವ್ಸ್ಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದು 45 minutes ಬೇಕು ಟು ಟ್ರಾವೆಲ್ ಜಸ್ಟ್ 4 kilometers. ಅಷ್ಟೇ ಟ್ರಾಫಿಕ್ ಇದೆ, ಫುಲ್ ಜಾಮ್. ಇದಕ್ಕೆ ಬಂದ್ವಿ ನೋಡೋಣ ಹೆಂಗಿದೆ ಅಂತ. ಸೂಪರ್ಬ್ ನೀರಿದೆ, ನೀರೇ ಇಲ್ಲ. ಇಟ್ಸ್ ಫೈನ್. ನೆಕ್ಸ್ಟ್ ಏನ್ ಪ್ಲಾನ್ ಅಂತ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ತುಂಬಾ ರಶ್ ಕಡಿಮೆ ಇದೆ, ನೋಡ್ತಾ ಇರ್ಬೋದು ಎಷ್ಟು ರಶ್ ಕಡಿಮೆ ಇದೆ ಅಂತ. ಫೈನಲಿ ಇನ್ ಗುಣ ಕೇವ್. ಎಲ್ಲ ಮಂಜು ಮೇಲೆ ಎಫೆಕ್ಟ್. ಬಂದಷ್ಟು ವರ್ಷ ಆಗಿದ್ರು ಮೂವಿ, ಇನ್ನೂ ಅದರ ಒಂದು ಕ್ರೇಜ್ ಸ್ಟಾಪ್ ಆಗಿಲ್ಲ. ಅಯ್ಯೋ, ಎಲ್ಲ ಇರುವೆಗಳ ತರ ಕಾಣ್ತವ್ರೆ. ಎಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ. ಬರ್ತಾ ಪಿಲ್ಲರ್ ರಾಕ್ ಹೋಗಿದ್ ಬಂದ್ವಿ, ಬಟ್ ನಥಿಂಗ್ ಕ್ರೇಜ್. ಅಲ್ಲಿ ಆಲ್ಮೋಸ್ಟ್ ಮಿಸ್ಟ್ ಕವರ್ ಆಗ್ಬಿಟ್ಟಿರೋದ್ರಿಂದ ಅಷ್ಟು ಕಾಣಿಸ್ಲಿಲ್ಲ. ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲಿ ಯಾರವ್ರೆ ಅಂತಾನೆ ಗೊತ್ತಾಗ್ತಿಲ್ಲ.
ಎಲ್ಲ ಏನಕ್ಕೆ ಹಾಕಿದಾರೆ ಅಂತ ಗೊತ್ತಿಲ್ಲ. ಇಫ್ ಎನಿ ಒನ್ ನೋಸ್ ಪ್ಲೀಸ್ ಕಮೆಂಟ್ ಡೌನ್. ಏನ್ ಡೀಪ್ ಇರೋದಕ್ಕೆ ಹಾಕಿದಾರ, ಸೇಫ್ ಇಲ್ಲ ಅನ್ನೋದಕ್ಕೆ, ಅಥವಾ ಇಸ್ ದಿಸ್ ಎನಿಥಿಂಗ್ ವಿಚ್ ಇಸ್ ಕ್ಲೋಸ್ಡ್? ಐ ಡೋಂಟ್. ಏನಕ್ಕೆ ಹಾಕಿದಾರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಯಾರು ಇಲ್ಲಿಗೆ ಬಂದು ಗೊತ್ತಿರೋರು. ಗೋಯಿಂಗ್ ಬ್ಯಾಕ್ ಫ್ರಮ್ ದಿಸ್ ಗುಣ ಕೇವ್, ಅಕಾರ್ಡಿಂಗ್ ಟು ಮೀ, ನನ್ನ ಒಪಿನಿಯನ್ ಏನಂದ್ರೆ ಜಸ್ಟ್ ಲಿಟಲ್ ಕೈಂಡ್ ಆಫ್ ಹೈಪ್, ನಾಟ್ ಸೋ ಗ್ರೇಟ್ ಪ್ಲೇಸ್. ಅಂದ್ರೆ ತುಂಬಾ ಕ್ರೌಡ್ ಇದೆ. ಏನಂದ್ರೆ ಒಂದು ಒಳ್ಳೆ ಕೂಲ್ ಬ್ರೀಸ್ ಸಿಗುತ್ತೆ, ಒಂದು ಒಳ್ಳೆ ವ್ಯೂ ಸಿಗುತ್ತೆ ಆಚೆ ಕಡೆ. ಅದು ಬಿಟ್ರೆ ಒಂದು 500 ಮೀಟರ್ ರೇಡಿಯಸ್ ಅಲ್ಲಿ ಇದೆ. ಬಿಟ್ರೆ ಕಂಪ್ಲೀಟ್ ಜನ, ಮಿನಿಮಮ್ ಅಂದ್ರೆ ಒಂದು ಸುಮಾರು ಜನ ಇದಾರೆ, 1000+ ಪೀಪಲ್ಸ್ ಇದಾರೆ, ಆಯ್ತಾ. ಅಂಡ್ ನೋ ಫುಡ್ಸ್ ಆರ್ ಅವೈಲೇಬಲ್. ನೆವರ್ ಎಕ್ಸ್ಪೆಕ್ಟ್, ಅದರಲ್ಲೂ ಸ್ಪೆಷಲಿ ವೆಜ್ ಫುಡ್ ಎಕ್ಸ್ಪೆಕ್ಟ್ ಮಾಡ್ತಿರಂತೂ ಡೆಫಿನೆಟ್ಲಿ ನೋ. ವೆಜಿಟೇರಿಯನ್ಸ್ ಬಿ ಪ್ರಿಪೇರ್ಡ್. ಮುಂಚೆನೆ ಏನಾದ್ರು ತಗೊಬನ್ನಿ ರೆಡಿಮೇಡ್ ಫುಡ್ಸ್, ಅದರ್ವೈಸ್ ನಿಮಗೆ ವೆಜ್ ಅಂತೂ ಇದು ಸಿಗೋದೇ ಇಲ್ಲ. ಮೋರ್ ಓವರ್ ಇಲ್ಲಿ ತುಂಬಾ ಬೀಫ್, ತುಂಬಾ ಕಡೆ ಎಲ್ಲ ಪ್ರತಿ ಒಂದು ಪ್ಲೇಸಸ್ ವಿಸಿಟ್ ಮಾಡಿದ್ರು ಇರುತ್ತೆ. ಸೊ people like us, it's little tough. Chicken is also manageable, non-vegetarians are manageable here, but vegetarians it's too tough, ತುಂಬಾ ಕಷ್ಟ. ಅದು ಬಿಟ್ರೆ ದ ಪ್ಲೇಸ್ ಇಸ್ ಜಸ್ಟ್ ಹೈಪ್. ತುಂಬಾ ಏನಂತ ಫುಡ್ ಸ್ಪಾಟ್ ಅಂತ ಏನಲ್ಲ, ಒಂದು ಕೋಲ್ಡ್ ಬ್ರೀಸ್ ಇದೆ, ಕೂಲ್ ಆಗಿದೆ ಪ್ಲೇಸು. ಅದು ಬಿಟ್ರೆ ನಥಿಂಗ್ ಮಚ್ ಇಂಟ್ರೆಸ್ಟಿಂಗ್ ಓವರ್ ಹಿಯರ್. ನೀವು ಫಿಲಮ್ ಅಲ್ಲಿ ಏನ್ ನೋಡಿರ್ತೀರ ಆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಲ್ಲಿ ಬಂದ್ರೆ ನಥಿಂಗ್, ಝೀರೋ, ಟೋಟಲಿ ಝೀರೋ ಅಷ್ಟೇ. ಲುಕ್ ಅಟ್ ದ crowd over here and too much traffic. It's better to skip this place, and if you really want to see one time watch ಅಂದ್ರೆ okay fine, ಬನ್ನಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಬಿಟ್ರೆ ಟ್ರಾಫಿಕ್ ನೋಡಿ, ಕೊಡೈಕೆನಾಲ್ ಅಂದ್ರೆ ಏನು ಮೇನ್ ಸೆಂಟರ್ ಇದೆ ಅಲ್ಲಿಂದ ಈ ಗುಣ ಕೇವ್ ಇರೋದು ಜಸ್ಟ್ 4 ಕಿಲೋಮೀಟರ್ಸ್. 4 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಬೇಕು ಬೈ ಕಾರ್ ಅಂದ್ರೆ ಇಟ್ ಟೇಕ್ಸ್ ಯು ಅರೌಂಡ್ 45 to 1 hour. ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಎವ್ರಿ ಡೇ ಸಿಚುಯೇಷನ್ ಅಂತ ಇದು, ಇವತ್ತೊಂದೇ ದಿನ ಅಲ್ಲ ಕೇಳಿದೆ, ಎವ್ರಿ ಡೇ ಸಿನಾರಿಯೋ ಅಂತೆ. ಬಿಕಾಸ್ ಟೂರಿಸ್ಟ್ ಬಸ್ಸಸ್ಗಳು, TTSಗಳು ಮತ್ತೆ ಕಾರ್ಗಳು ಅದು ಈ ತರ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದೆ ಟ್ರಾಫಿಕ್ ಜಾಮ್ ಆಗಿ. ಅಲ್ಲಿ ನೋಡ್ತಿರ್ಬೋದು. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ಓವರ್ ಹಿಯರ್. ಅದ್ ಬಿಟ್ರೆ ಪ್ಲೇಸ್ ಇಸ್ 5 on 10, ದಟ್ಸ್ ಇಟ್. ಅಂಡ್ ಫುಡ್ ಇಸ್ 0 on 10. ಹೋಲ್ ಕೊಡೈಕೆನಾಲ್ ಎಲ್ಲೂ ನಿಮ್ಗೆ ಫುಡ್ ಸಿಗಲ್ಲ. ಈಗ ಬನ್ನಿ, ಲೆಟ್ಸ್ ಸಿ ವೇರ್ ವಿಲ್ ಟೇಕ್ ಸ್ಟಾಪ್ ಫಾರ್ ಲಂಚ್ ಅಂತ ಹೇಳ್ತಾ ಹೊರಡೋಣ. ನಮ್ಮ ಕಾರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಹೀಟಿಂಗ್ ಸಿಂಬಲ್ ಬರ್ತಾ ಇದೆ ಸ್ಕೋಡಾಲಿ. ಸೊ ಅದೇನ್ ಮಾಡ್ಬೇಕು, ಅದಕ್ಕೇನ್ ಸೊಲ್ಯೂಷನ್ ಅನ್ನೋದು ನೋಡ್ತೀನಿ. ಹೀಟಿಂಗ್ ಸಿಂಬಲ್ ಗೊತ್ತಲ್ಲ, ಮೋಸ್ಟ್ ಆಫ್ ಯು ಮೇ ನೋ. ಬನ್ನಿ, ಲೆಟ್ಸ್ ಗೋ ನೌ. ಸೊ ನೈಟ್ ಐ ಡಿ ನಾಟ್ ವ್ಲಾಗ್ ಮಚ್. ವಿ ಆರ್ ರೀಚ್ ಟು ಮಧುರೈ. ಸೊ ಇಲ್ಲೇ ಒಂದು ರೂಮ್ ಮಾಡಿದ್ವಿ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸ್ಕೋಡಾ ಸ್ವಲ್ಪ ಪ್ರಾಬ್ಲಮ್ಗಳು ಕೊಟ್ಬಿಡ್ತು. ಏನ್ ಪ್ರಾಬ್ಲಮ್ ಅಂದ್ರೆ ಇಂಜಿನ್ ಆಯಿಲ್ ಕಂಪ್ಲೀಟ್ಲಿ ಡ್ರೈನ್ ಔಟ್ ಆಗಿತ್ತು. ಡ್ರೈನ್ ಔಟ್ ಅಂದ್ರೆ ಆಲ್ಮೋಸ್ಟ್ 1 ಲೀಟರ್. ಸೊ ಅದನ್ನ ಗ್ಯಾರೇಜ್ ಹುಡುಕಿ ಅದನ್ನ ಟಾಪ್ ಅಪ್ ಮಾಡಿಸಿ, ಆಮೇಲೆ ಕೂಲೆಂಟ್ ಲೀಕ್ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಲೀಕ್ ಆಗ್ತಿದೆ. ಸೊ ಅದಕ್ಕೆ ಕೂಲೆಂಟ್ ಎಕ್ಸ್ಟ್ರಾ ತಗೊಂಡು, ವಾಟರ್ ತಗೊಂಡು, ಆಮೇಲೆ ಫುಲ್ ನೈಟ್ ಜರ್ನಿ ಆಗಿರೋದ್ರಿಂದ ಯಾವ್ದೇ ತರ ವ್ಲಾಗ್ಗಳಾಗಿರ್ಲಿಲ್ಲ. ಅಂಡ್ ಟೂ ಮಚ್ ಟಯರ್ಡ್ ಇಟ್ ವಾಸ್. ಆದ್ರಿಂದ ಈ ವ್ಲಾಗ್ ನ ಇವಾಗ ಎಂಡ್ ಮಾಡ್ತಿದೀನಿ. ಕಾರ್ಗೆ ಏನಾಯ್ತು, ಇವಾಗ ಹೇಗ್ ರೆಡಿ ಮಾಡಿಸ್ತೀನಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ಸೊ ದಟ್ಸ್ ಇಟ್. ಹೋಪ್ಫುಲಿ ಈ ಬ್ಲಾಗ್ ಅಲ್ಲಿ ಒಂದಷ್ಟು ಪ್ಲೇಸಸ್ ಗಳನ್ನ ತೋರ್ಸ್ಕೊಟ್ಟಿದೀನಿ. ಕೊಡೈಕೆನಾಲ್ ಬಗ್ಗೆ ಹೇಳೋದಾದ್ರೆ ಜಸ್ಟ್ ಹೈಪ್ ಅಷ್ಟೇ. ಒಂದು ಕೂಲ್ ರಿಫ್ರೆಶಿಂಗ್ ಪ್ಲೇಸ್ ಬೇಕು ಅಂದ್ರೆ ಒಂದು ರೆಸಾರ್ಟ್ ಮಾಡ್ಕೊಂಡು ಅಲ್ಲಿ ಇತ್ಕೊಳ್ಳಿ. ಇನ್ನು ಟ್ರಾಫಿಕ್ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಇದಕ್ಕೆ ಗುಣ ಕೇವ್ಸ್ಗೆಲ್ಲ ಹೋಗುವಂತದ್ದು ಅಷ್ಟೇನ್ ನೆಸೆಸಿಟಿ ಇಲ್ಲ. ಅಷ್ಟು ಚೆನ್ನಾಗೂ ಇಲ್ಲ, ವರ್ತ್ ಇಟ್ ಅನ್ಸೋದು ಇಲ್ಲ. ಸೊ ದಟ್ಸ್ ಇಟ್. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. See you all in the next vlog. Thank you.